ಜನಾರ್ದನ ವಾಸುದೇವ ದರುಶನವಾನಿ ತೋರಯ್ಯ ದೇವ ದರುಶನವಾನಿ ತೋರಯ್ಯ ದರುಶನವಾನಿ ತೋರಯ್ಯ ದೇವ ದರುಶನವಾನಿ ತೋರಯ್ಯ ಪಾಂಡವರೈವರ ಪ್ರಾಣವು ನೀನೋ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಜನಗ ಭಯವ ಪರಮಾತ್ಮ ಜನಾರ್ದನ ಪರಮ ದಯಾಕರ ಕೊಡು ಜನಗ ಭಯವ ಜೀವವು ನೀನೆಂದು ನಂಬಿದೆವಯ್ಯ ಜೀವವು ನೀನೆಂದು ನಂಬಿದೆವಯ್ಯ ಕರುಣಾಳ ಕೃಪೆ ತೋರೆ ಕನಿಕರಿಸೋ ಹರಿಯೇ ಕರುಣಾಳ ಕೃಪೆ ತೋರೆ ಕನಿಕರಿಸೋ ಹರಿಯೇ ದರುಶನವಾನಿ ತೋರೆಯ ದೇವ ದರುಶನವಾನಿ ತೋರೆಯ. ನಮ್ಮ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಬಂದರೂ ನಮ್ಮ ಕಷ್ಟಗಳು ಇನ್ನೂ ತೀರಲೇ ಇಲ್ಲವಲ್ಲ. ಇರಲಿ, ಅಗ್ರಜನ ಅಪೇಕ್ಷೆಯಂತೆ ಮುಂದೆ ಬರುವ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು ನಾನೀಗಲೇ ದ್ವಾರಕೆಗೆ ತೆರಳುವೆನು. ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸ ಅವರಾಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ಶ್ರೀಹರಿ ಪರಮಾತ್ಮ ಜನಾರ್ದನ ಆನಂದದಿ ನಾವು ಕಳೆದೆವು ದೇವಾ ಪಾಮರನಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರೆ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರೆ ಕನಿಕರಿಸೋ ಹರಿಯೇ ದರುಶನವಾನಿ ತೋರೆಯ ದೇವ ದರುಶನವಾನಿ ತೋರೆಯ ಏ ಕೃಷ್ಣ ಸಾಧ್ಯವಾಗಲ ಮಾತು. ಅವರು ನನ್ನಂತೆ ನಿಜವಾದ ಗಂಡುಗಳಿಗಳೇ ಆಗಿದ್ದಲ್ಲೇ ರಣಕ್ಷೇತ್ರದಲ್ಲಿ ನನ್ನನ್ನು ರಾಜ್ಯವನ್ನು ಪಡೆಯಲಿ ಈ ನನ್ನ ನಿರ್ಧಾರ ಅಚಲ. ಸತ್ತರೆ ಸಾನ್ನಿಧ್ಯ, ಬದುಕುಳಿದರೆ ಅಖಂಡ ಸಾಮ್ರಾಜ್ಯ. ಅರ್ಜುನ ದ್ವಾರಕೆಯ ಕಡೆ ಹೊರಟಿರುವನು. ಇರಲಿ ಅರ್ಜುನನಿಗಿಂತ ಮೊದಲೇ ದ್ವಾರಕೆಯನ್ನು ಸೇರಿ ಆ ಕೃಷ್ಣನನ್ನು ಕಂಡು
ಸೈನ್ಯವು ದೊರೆತ ಸುಲಭದಿ ಮರೆಸುವೆ ಶತ್ರುಗಳು. ಯಾದವರಾಜನ ಸೈನ್ಯವು ದೊರೆತ ಸುಲಭದಿ ಮಣಿಸುವೆ ಶತ್ರುಗಳು. ರಾಮರಮಣನು ಎಲ್ಲ ಜವಾನ್ ರಾಮಗೈವೆ ಹೋ ಭೀಮನ. ರಾಮರಮಣನು ಎಲ್ಲ ಜವಾನ್ ರಾಮಗೈವೆ ಹೋ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಂಚನ ಮಿತ್ರ ಕಂಡ ಭಕ್ತಿ ಹನುಪನವ. ಮಧ್ಯಮ ಪಾಂಡವ ಪಾರ್ಥನ ವಂಚನ ಮಿತ್ರ ಕಂಡ ಭಕ್ತಿ ಹನುಪನವ. ಹೊರತಿಂಹಾಸನದಲ್ಲಿ ಕುಳಿತು ನಿರ್ಧದಿ ಹರ್ಷದಿ ಸರೆಯನಾಳುವೆ. ಹೊರತಿಂಹಾಸನದಲ್ಲಿ ಕುಳಿತು ನಿರ್ಧದಿ ಹರ್ಷದಿ ಸರೆಯನಾಳು. ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯೋಧದ ಶೀಘ್ರದಲ್ಲಿರುವೆ. ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯೋಧದ ಶೀಘ್ರದಲ್ಲಿರುವೆ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯ ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ನಂದ ಗೋವಿಂದ ಕಾಯೋ ಅರಿಸಿದ ನಂದ ನಂದ ನಂದ. ನಂದ 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 ಗೋವಿಂದ ಕಾಯೋ ಅರಿಸಿದ ನಂದ ನಂದ ನಂದ. ನೀನೇ ಸೃಷ್ಟಿಸುವನು ನೀನೇ ಪೊರೆವನು. ನೀನೇ ಸೃಷ್ಟಿಸುವನು ನೀನೇ ಪೊರೆವನು. ನೀನೇ ಲಯಾಧಿಪನು. ನಂದ 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 ಗೋವಿಂದ ಕಾಯೋ ಅರಿಸಿದ ನಂದ ನಂದ ನಂದ. ದಾನವಾರಿಯ ದರ್ಪವನಳಿದು ದಾನವಾರಿಯ ದರ್ಪವನಳಿದು ಧರ್ಮವ ಕಾಯ್ದವನೇ. ನಂದ 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 ಗೋವಿಂದ ಕಾಯೋ ಅರಿಸಿದ ನಂದ ನಂದ ನಂದ. ಓಹೋ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಅವರು ಎಚ್ಚರಗೊಳ್ಳುವ ತನಕ ನಾನು ಈ ದ್ವಾರದಲ್ಲಿಯೇ ಕಾಯುವೆನು. ಏನಿ ಭವ್ಯ ಭವನದ ಶೃಂಗಾರ ವೈಭವ.
ಸಬಗು ಗೋಮೇರಿಕ ಮೋಕ್ಷರಾಗ ವೈಡೂರ್ಯ ಸಬಗು ಕನ್ನದ ಕಳಚಗಳು ತಳ ಹೊಳೆಯುವವು ಕನ್ನದ ಕಳಚಗಳು ತಳ ಹೊಳೆಯುವವು ಬೌದ್ಧವನರ ಮನೆಯು ಮನಕ್ಕೆ ಮೋಹಗೊಳಿಸುವುದು ಓ ಜಗದೊಳಿದಕ್ಕೆ ಸಾಟಿ ಕಾಣಿದ ಫಲ 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 ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಹರಿಯ ಹೃದಯವಿದು ಮನಕ್ಕೆ ಚಿತ್ತವೋ ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಹರಿಯ ಹೃದಯವಿದು ಮನಕ್ಕೆ ಚಿತ್ತವೋ ಎತ್ತಲು ನೋಡುತ್ತಿರೆ ಹೊತ್ತಿನ ಪೊತ್ತಳಿಕೆಗಳು ಮಾಧವ ಎತ್ತಲು ನೋಡುತ್ತಿರೆ ಹೊತ್ತಿನ ಪೊತ್ತಳಿಕೆಗಳು ಚಿತ್ತಕ್ಕೆ ಪದವನ್ನು ಬೇಡುತ್ತಲಿರುವುದು ನೋಡಲು ಚಿತ್ತಕ್ಕೆ ಪದವನ್ನು ಬೇಡುತ್ತಲಿರುವುದು ನೋಡ ಮಾಧವನರ ಮನೆಯು ಮನಕ್ಕೆ ಮೋಹಗೊಳಿಸುವುದು ಓ ಜಗದೊಳಿದಕ್ಕೆ ಸಾಟಿ ಕಾಣೆವ ಫಲ 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 ಏನಿ ಭವ್ಯ ಭವನದ ಶೃಂಗಾರ ವೈಭವ ನವರತ್ನ ಖಚಿತವಾದ ಮಂಟಪಗಳು ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಆ ದೇವೇಂದ್ರನ ಅಮರಾವತಿಯನ್ನೇ ನಾಚುವಂತಿದೆ ಅಬ್ಬಬ್ಬ ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯದ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿ ಏನಾದರೂ ಬಿಟ್ಟು ಹೋದನೆ ಸುಗಂಧ ಸೂಸುವ ಸರಳತೆಗಳು ಜೀವಂತ ಸುಂದರಿಯಂತಿರುವ ಈ ಶಿಲಾಬಾಲಕಿಯರು ಭಾವಭಂಗಿಗಳ ತೋರಿ ಓರಿ ನೋಟವ ಬೀರಿ ಯುವರಾಂಗಿಣಿಯರ ಕಡೆಗಣ್ಣಿನ ಕುಡಿನೋಟ ಪಳಪಳನೆ ಒಳೆಯುವ ಈ ನಯನಗಳು ಸಂಪಿಗೆಯ ಹೂವಿನಂತ ನಾಸಿಕ ತೊಂಡೆ ಹಣ್ಣಿನಂತ ತುಟಿಗಳು ಬಳ್ಳಿಯಂತೆ ಬಳುಕುವ ಈ ನಡುವು ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತ ಮಂದಹಾಸ ಈ ಈರ್ವರು ನನ್ನನ್ನು ನೋಡಿ ಏ ಕೌರವೇಶ್ವರ ನನ್ನತ್ತ ಬಾ ಎಂದು ಸೆಳೆದಂತೆ ವಾಸವಾಗುತ್ತಿರುವುದಲ್ಲ ಈ ಶಿಲಾ ಬಾಲಿಕೆಯರ ಶಿಲ್ಪ ಕಲಾ ಚಾತುರ್ಯವನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ
ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುರು ತಿಲಕ ಕೌರವೇಶ್ವರ ಕುರುವಂಶ ಕುರು ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುರು ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಆ ಕೌರವೇ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯಂ ದುರ್ಯೋಧನ ಸ್ವಾಗತ ವೈಯಂ ದುರ್ಯೋಧನ ಸುಸ್ವಾಗತ ವೈಯಂ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವೇ ಮತಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವೇ ಮತಿಸಿದ ಹುಲಿಯಾಕಾರ ಉರಿ ಮೀಸೆಯ ದೊರೆ ಈ ಸರದಾರ ಕೌರವೇಶ್ವರ ಉರಿ ಮೀಸೆಯ ದೊರೆ ಈ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ನಡೆಯು ಬಲು ಗಂಭೀರ ನಡೆಯುವ ಭಂಗಿಯು 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 ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈರಂ ದುರ್ಯೋಧನ ಸ್ವಾಗತ ವೈರಂ ದುರ್ಯೋಧನ ಸುಸ್ವಾಗತ ವೈರಂ ದುರ್ಯೋಧನ ಸ್ವಾಗತ 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 ಗುರುನಂದನ
ಏನಿ ಭ್ರಾಂತು, ಎಲ್ಲವೂ ನನ್ನ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ, ಅಥವಾ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿರುವುದೇ? ಕೃಷ್ಣ, ಈ ನಿನ್ನ ಮಾಯಾ ಶೇರಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಕೌರವೇಶ್ವರ. ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಗಾಂಧಾರ್ಯ ಗರ್ಭ ಸಂಜಾತ ಈ ದುರ್ಯೋಧನನ ಭವನಕ್ಕಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ, ಅಸಂಭವ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳನ್ನು ಕಣ್ತಪ್ಪಿಸಿ ಈ ದ್ವಾರಕಾ ನಗರಕ್ಕೆ ಬಂದದ್ದಾಯಿತು. ಈಗ ನನ್ನ ಭಾಗ್ಯೋದಯವು ಹೇಗಿರುವುದೋ ನೋಡುವೆನು. ಓ ಓ ಸತ್ಯಕ್ಕೆ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು, ಇನ್ನೇನು ಎಚ್ಚರಗೊಳ್ಳುವರು. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಭಾವನವರು ವಿಶ್ರಮಿಸುತ್ತಿರುವರೇ? ಭಾವ ರಮಣ, ವಿರಾಟನ ಪುತ್ರಿ ಉತ್ತರೆಯ ವಿವಾಹದ ಸಂದರ್ಭದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ತಾನು ನೊಂದು ಮಲಗಿರುವೆ. ಆ ಕೃಷ್ಣ, ಮಲಗು. ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲರಾಮ ದೇವರಿಗೊಪ್ಪಿಸಿ ತಾನು ಮಾತ್ರ ಸುಖ ತಲ್ಪದಲ್ಲಿ ಲೀಲನಾಗಿರುವ ಈ ನಿಮ್ಮ ಕೃಷ್ಣನು ಎಂತಹ ಸುಖ ಪುರುಷನಯ್ಯ. ಅದಿರಲಿ, ಒಂದು ಮಾತಿದೆ ಸತ್ಯಕ್ಕೆ. ಏನದು ಗುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನೇ ವಹಿಸಬೇಕು. ಅದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸತ್ಯಕ್ಕೆ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವಾರೋ ನಾವು ಅಲ್ಲೇ ಇರುವೆವು. ಓ ಸರಿಯಾದ ಮಾತು. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೆಲ್ಲವೂ ನನ್ನ ಕೈ ಸೇರಿದಂತೆ ಅಲ್ಲವೇ ಸತ್ಯಕ್ಕೆ? ಓಹೋ, ಸಂದೇಹವಿಲ್ಲ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಅಹಿತ ಮಹಾ ದಿಗ್ದಿಗಂತನಾದ ನಾನು ಈ ಗೋಪಾಲನ ಪಾದದಿಡಿಯಲ್ಲಿ ಅಸಂಭವ, ಅಪಮಾನ. ನನಗೆ ಉಚಿತವಾದ ಆಸನ ನಾನು ಅಲ್ಲೇ ಕುಳಿತುಕೊಳ್ಳುವೆನು.
ನಲಿಯುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ. ಎಂದಿಗೆ ಕರುಣಿಸಿ ಕಾಯುವೆ ತಂದೆ. ನಿನಗಾಗಿ ನಾನೆಂದು ಓಡೋಡಿ ಬಂದೆ. ನಿನಗಾಗಿ ನಾನೆಂದು ಓಡೋಡಿ ಬಂದೆ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ ಕೇಳಿಸದೆ ಕೇಳಿಸದೆ. ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ಏಕೆ, ಏನಾಯಿತು? ಅದನ್ನು ನಾನು ಹೇಳಲಾರೆ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಬರಲಿ, ಸಂತೋಷ. ಪಾರ್ಥ, ದುರ್ಯೋಧನ ಇಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು ಬಂದೇನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವರೇ. ಶ್ರೀಕೃಷ್ಣ ಪರಮಾತ್ಮನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ನಮಗೆ ಅದು ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ಹೋಗುವೆವು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲೆ ರೀ. ನಾನಿನ್ನು ಬರುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ಕೇಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪದ ಫಲವು ಅವರಿಗೆ ಲಭಿಸುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ನನಗೆ. ಎಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದ್ರಲ್ಲವೇ ಹಲವು ಮಂದಿ ರಾಜರ ಸಹಕಾರವು ದೊರಕುವುದು. ನನಗೆ ಯಾರ ಸಹಾಯವೂ ಬೇಡ. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ. ಏ ಸಾರಿ, ನಿಮ್ಮ ಕೃಷ್ಣನು ನನ್ನ ಕೈಗೆ ಸತ್ಯ ಬಿದ್ದನು. ಅರ್ಜುನ, ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿತೆಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ನಾನು ಮರೆತಿಲ್ಲ, ನೀನು ಮರೆಯಬೇಡ. ನೀನು ಮರೆಯಬೇಡ. ಅರ್ಜುನ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ದಣಿದು ಬಂದ ಪಾರ್ಥ, ನಡೆಯಲೇ ನಿನ್ನ ಚತುರತೆಯ ಕೌಶಲ್ಯ. ಪರಮಾತ್ಮ ಜನಾರ್ದನ, ಶಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳೋ, ಏನು ನಿನ್ನಯ ಲೀಲೆ ದೀನದಯಾಳೋ. ಶೀಘ್ರಗಿಂ
ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಹರಿಸಿ ಅಮೃತತ್ವವನ್ನು ನೀಡು. ಹೇಳು ಚಕ್ರಪಾಣಿ, ಹೇಳು. ಮೂರು ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಯಾರು? ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ, ಈ ಚಳದಡೆಯಲ್ಲೇ ಏಕೆ ಕುಳಿತುಕೊಂಡೆ ಪಾರ್ಥ? ಆ ಪಾಶಗಳಲ್ಲಿ ಪೀಠಗಳಿರಲಿವೆ. ಪರಮಾತ್ಮ, ನಿನ್ನ ಪಾದ ಸನ್ನಿಧಿಯು ನನಗೆ ಪವಿತ್ರವಾದ ಸ್ಥಳವಲ್ಲವೇ ದೇವಾ? ವಾಸುದೇವ. ಯಾರು? ಕುರುಸಾರ್ವಭೌಮ. ಗುರುರಾಜ, ಸೌಖ್ಯವೇ? ಸಮಾಚಾರವೇನು? ನೀವೀರ್ವರು ಏಕಕಾಲದಲ್ಲಿ ಬಂದ ಕಾರಣ ಕೃಷ್ಣ. ಕೃಷ್ಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸುವುದು ಸಾಧ್ಯವೇ? ನಾನು ಬಂದು ಬಹಳ ವೇಳೆ ಆದರೂ ಎಚ್ಚರಗೊಳ್ಳದ ನೀನು ಆ ನಿನ್ನ ಮಿತ್ರ ಪಾರ್ಥ ಅರ್ಜುನನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹೋಗಲಿ, ನೀವೀರ್ವರು ಏಕಕಾಲದಲ್ಲಿ ಬಂದ ಕಾರಣ ಕೃಷ್ಣ ಮರಸಿಡಿಲು ಬಡಿದಂತೆ ಬಂದೊಳಗಿರುವುದು ಗುರು ಪಾಂಡವರ ಸಂಗ್ರಾಮ. ಅದರಲ್ಲಿ ನೀವು ನಮ್ಮ ಪಕ್ಷವನ್ನೇ ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಸುಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನೀವು ಕುರುಪಾಂಡವರಿಗೆ ಸಂಗ್ರಾಮವೇ? ಹಾಗಾದರೆ ಅರ್ಜುನ? ಪರಮಾತ್ಮ, ನೀನು ಕೂಡ ನನ್ನ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಂತೆ ಹೌದು ಪರಮಾತ್ಮ. ಇಂಥ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪಾರ್ಥ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಎಲ್ಲ ವಾಸುದೇವ, ಯಾರು ನಿನ್ನ ಬಳಿಗೆ ಮೊದಲು ಬಂದವರು ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು, ನಮ್ಮಿಬ್ಬರಿಗೂ ನೀನು ಸಮಾನವಾದ ಬಂಧು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನೇ ಪಾಲಿಸುವಂತಾಗುವುದು. ಕೃಷ್ಣ. ಸುಯೋಧನ, ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆದುದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಏನದು ಕೃಷ್ಣ? ನಿನ್ನ ಸಲಹೆ ಹೇಳುವೆನು, ಕೇಳು. ಬಲ್ಲೆಯ ಲೋಕ ರಾಜನ ಮರ್ಮ. ಬಲ್ಲೆಯ ಲೋಕ ರಾಜನ ಮರ್ಮ. ಕಟಿಸಿ ಮರಳಿ ಮುಗಿಯ
ರೋಗ ಎದಗಿ ಭರತ ಭೂಮಿಯಾಳ ಬಯಸಿ ಬಂದು ಬಳಗರ ಕದಿಂದ ಸುಯೋಧನ ಕೃಷ್ಣ ಬಂದು ಬಳಗರ ಕದಿಂದ ಮರಣ ಹೋಮ ಮಾಡಬೇಡ ಶಂಕನಾಗಿ ಮರಣ ಹೋಮ ಮಾಡಬೇಡ ಶಂಕನಾಗಿ ಭರತ ಕಂಡ ಪ್ರಳಯ ಸಂತಾಪ ದುರಿತ ಬೇಡವೀಗದ ಸಮರಸ ಅನುತ ಭರತ ಕಂಡ ಪ್ರಳಯಗೆ ಲಾಭವ್ಯಾರಿಗೋ ಲಾಭವ್ಯಾರಿಗೋ ನನಗೆ ಕೃಷ್ಣ ನನಗೆ ಭಾವ ಕೌರೇಶ್ವರ ಯುದ್ಧವು ಎಂಥ ಅನರ್ಥಕಾರಿ ಎಂಬುದು ನೀನು ಬಲ್ಲೆಯ ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಈ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋರಿಸಬೇಕೆ? ಪಾಂಡವರು ನೀವು ಸಹೋದರಲ್ಲವೇ? ನೀವಿರುವರು ಅನ್ಯನ ಮಂತ್ರಿಯಿಂದ ಬಾಳುವುದು ನ್ಯಾಯವಲ್ಲವೇ ಭಾವ? ಕೃಷ್ಣ ಏ ನಿನ್ನ ಹಿತವಚನವನ್ನು ಕೇಳಲು ಇಲ್ಲಿಗೆ ಬಂದವನಲ್ಲ. ಸತ್ತರೆ ಸಾನ್ನಿಧ್ಯ ಬದುಕುಳಿದರೆ ಅಖಂಡ ಸಾಮ್ರಾಜ್ಯ. ಈಗ ನನಗೆ ಸಹಾಯ ಮಾಡುವೆಯೋ ಅಥವಾ ಓಹೋ, ನೀ ಮುಂದೆ ಬರುವ ಅನರ್ಥಗಳನ್ನು ಎದುರಿಸಲು ನೀನು ಸಿದ್ಧನಿರುವಾಗ ನನ್ನ ಮಾತುಗಳು ರುಚಿಸುವುದಿಲ್ಲ. ಆಗಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಅರ್ಜುನನು ನಿನಗಿಂತಲೂ ಚಿಕ್ಕವನು ಇರಬಹುದು. ನನಗೆ ಬೇಕಾದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಈಗ ಕೇಳಿರಿ, ಅಪ್ರತಿಮ ಇವರ ಬಡನಿಂದ ಕೂಡಿದ ಯಾದವ ಕ್ಷೋವಣಿ ಸೈನ್ಯ ದಳ ಒಂದು ಕಡೆ, ಯುದ್ಧ ಯುವಕನು ನಿರಸನವಾದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ಯಾವುದು ಬೇಕು ಪಾರ್ಥ? ಪರಮಾತ್ಮ, ನೀವು ನನಗೆ ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಸುಯೋಧನ, ನಿನ್ನ ಸಮಾಚಾರವೇನು? ಯುದ್ಧ ವಿಮುಖನು ನಿರಸ್ತನೂ ಆದ ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗಾಗಬೇಕಾದ ಪ್ರಯೋಜನವೇನು? ಕೃಷ್ಣ, ಸುಯೋಧನ, ನನಗೆ ನಿನ್ನದೊಂದು ಅಕ್ಷೋಹಿಣಿ ಸೈನ್ಯವೇ ನನಗಿರಲಿ. ಭಲೆ ಭಲೆ ಕೌರವೇಶ್ವರ, ಪರಾಕ್ರಮಕ್ಕೆ ತಕ್ಕದನ್ನ ಆರಿಸಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಒಳ ಸಂಚು ನಿನ್ನ ಸಮಾಚಾರವೇನು? ಕೃಷ್ಣ, ಬಲಿರೇ ಏನಿದು ಕಣ್ಸನ್ನೆ ಕಪಟ ಮೋಸ. ಕೃಷ್ಣ, ಬಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿ ಅರಿಕೆ ಪ್ರತ್ಯುತಾಂಠವ ಪ್ರಳಯ ಸಿಂಹನಾದ ಈ ಧರಣಿಕಾತ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸದಿರೆ. ಕೃಷ್ಣ, ರಣದೋಳ್ ಆಯುಧವಂ ಧರಿಸದಿರೆ ಹೇಳಿ ಪಾಂಡವರ ಎಂತು ಪಾಲುವೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಪಾಂಡವರೆಂದರೆ ಎಷ್ಟೊಂದು ಮಮಕಾರ, ಅದರಲ್ಲೂ ಈ ನಿನ್ನ ಮಿತ್ರ ಪಾರ್ಥ ಆ
ವಚನ ಕೊಟ್ಟಿರುವೆ ವಚನ ಭ್ರಷ್ಟನಾದಿಯ ಎಚ್ಚರ. ಭಾವ, ಇನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರಿಂದಲೇ ಇರುವೆನು. ಈಗ ಆ ಮಾತುಗಳೇಕೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಒಳ ಸಂಚು ಫಲಿಸಿತೆಂದು ಹೆಗ್ಗಬೇಡ, ಮುಂದೆ ಸಂಧಿಸೋಣ ರಣಾಂಗದಲ್ಲಿ. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೇ ಇದ್ದರೂ ಮದ್ದಾನೆ ಬಲವುಳ್ಳ ಬಲರಾಮ ದೇವರ ಸಹಿತ ಯಾದವ ಕ್ಷೇಣಿ ಸೈನ್ಯ ನನ್ನ ವಶ. ದ್ವಿತೀಯ ಪಾಂಡವ, ಮುಂಬರುವ ಭೀಕರ ರಣದಲ್ಲಿ ನಿನ್ನನ್ನು ಸೀಳಲು ಈ ನನ್ನ ಉಕ್ಕಿನ ಬಾಹುಗಳು ಎಗ್ಗಿ ಕುಣಿಯುತ್ತಿರುವವು. ಈ ಅಖಂಡ ಭರತ ಕಂಡ ನನ್ನ ಸತ್ತಾಗಲೇಬೇಕು. ಹಸ್ತಿನಾವತಿಯ ರತ್ನ ಖಚಿತವಾದ ಸಿಂಹಾಸನ ನನ್ನ ವಶ. ಮುತ್ತು, ರತ್ನ, ವಜ್ರ, ವೈಡೂರ್ಯಗಳಿಂದ ಕಂಗೊಳಿಸುತ್ತಿರುವ ಆ ಮಣಿಮಕುಟ ನನ್ನ ಮಸ್ತಕದಲ್ಲಿ ಸದಾ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದ ಪಾಂಡವರನ್ನ ಕ್ಷಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿಕೆನು ಚಕ್ರವರ್ತಿಯಾದ ಎಲ್ಲ ಕಡೆಗೆ ಮದನ್ಮತ್ತ ದುಳ್ಳ ದುಷ್ಟ ದೂತರು ಕ್ಷಣದಲ್ಲಿ ಪಾಂಡವರ ನಾವೆಂದು ಬಲ ಮುದಲಿ ಬೆರೆದು ನಲಿಯುತ್ತ ಈ ಕೌರವೇಶ್ವರಂ ಜರಿದು ನಲಿದು ನಲಿಯುತ್ತ ಈ ಭೂಮಿಯಾಳ ಬಯಸಿ ದೇವ ಪಡೆಯುತ್ತ ದೇಶದಿ ಸಮರವ ತಾನೆ. ನಾವೆಂದು ಬಲ ಮುದಲಿ ಬೆರೆದು ನಲಿಯುತ್ತ ಈ ಕೌರವೇಶ್ವರಂ ಜರಿದು ನಲಿದು ನಲಿಯುತ್ತ ಈ ಭೂಮಿಯಾಳ ಬಯಸಿ ದೇವ ಪಡೆಯುತ್ತ ದೇಶದಿ ಸಮರವ ತಾನೆ. ಕೃಷ್ಣ ನೊಲದೇ ಇದೆ ಎನ್ನ ರೈಲಿ ರಾಜ್ಯದ ಬೆರೆದು ಬೇಗುತ್ತಿದೆ. ಕೃಷ್ಣ ನೊಲದೇ ಇದೆ ಎನ್ನ ಧೈರ್ಯದಲ್ಲಿ ರಾಜ್ಯದ ಬೆರೆದು ಬೇಗುತ್ತಿದೆ. ಗೆಲ್ಲುವೆ, ಜಯಿಸುವೆ, ಗಳಿಸುವೆ, ಬಲ ಬಲ ಬಲ. ನಾನೀಗ ಚಿಗುರಂತನದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿಕೆನು ಚಕ್ರವರ್ತಿಯಾದ ಎನ್ನ ಕಡೆಗೆ ಮದನ್ಮತ್ತ ದುಂಡ ದುಷ್ಟ ದುರ್ತರ ಚಿಗುರಂತನದಲ್ಲಿ ಪಾಂಡವರ ನಾವೆಂದು ಬಲ ಮುದಲಿದು ನಡೆದು ನಲಿಯುತ್ತ ಈ ಕೌರವೇಶ್ವರಂ ಧರಿದು ನಲಿದು ನಲಿಯುತ್ತ ಈ ಭೂಮಿಯಾಳ ಬಯಸಿ ಜಯ ಪಡೆಯುತ್ತ ದೇಶದಿ ಸಮರವ ತಾರೆ. ನಾವೆಂದು ಬಲ ಮುದಲಿ ಮೆರೆದು ನಲಿಯುತ್ತ ಈ ಕೌರವೇಶ್ವರಂ ಧರಿದು ನಲಿದು ನಲಿಯುತ್ತ ಈ ಭೂಮಿಯಾಳ ಬಯಸಿ ಜಯ ಪಡೆಯುತ್ತ ದೇಶದಿ ಸಮರವ ತಾರೆ. ಕೃಷ್ಣನೊಲು ಬೇಗ ಎನ್ನ ಧೈರ್ಯದಲ್ಲಿ ರಾಜ್ಯದ ಬೆರೆದು ಬೇಗುತ್ತಿರೆ. ಕೃಷ್ಣನೊಲು ಬೇಗ ಎನ್ನ ಧೈರ್ಯದಲ್ಲಿ ರಾಜ್ಯದ ಬೆರೆದು ಬೇಗುತ್ತಿರೆ. ಗೆಲ್ಲುವೆ, ಜಯಿಸುವೆ, ಗಳಿಸುವೆ, ಬಲ ಬಲ ಬಲ. ನಾವೀಗ ಶಿಬಿರಾಂತರದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿಕೆನು ಚಕ್ರವರ್ತಿಯಾದ ಎನ್ನ ಕಡೆಗೆ ಮದನ್ಮತ್ತ ದುಂಡ ದುಷ್ಟ ದೂತರ ಕ್ಷಣದಲ್ಲಿ ಪಾಂಡವರ ಶಿಬಿರಾಂತರದಲ್ಲಿ ಪಾಂಡವರ ಸಿಗುವೇ. ಇನ್ನು ಆರ್ಯವರ್ತ ದೇವಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ, ಎಂತ ಕಾರ್ಯವನ್ನು ಮಾಡಿದೆ? ಪರಮಾತ್ಮ, ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಪರಮಾತ್ಮ, ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಪರಮಾತ್ಮ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ. ಪರಮಾತ್ಮ,
ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ವಂದಿವೆ. ಪಾತ ನಿನ್ನಯ ಇಟವ ಸತತವು ಪಾತ ನಿನ್ನಯ ಇಟವ ಸತತವು ಅನವರತದಿ ನಿನ್ನ ಬಿಡದಲೆ ಪೊರೆವೆ ಮನದನು ಅನವರತದಿ ನಿನ್ನ ಅನವರತದಿ ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ಪಾರ್ಥ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಮಯವೇದಕ್ಕೆ ಎಂದು ಸಾಧಿಸೋ ಕಾರ್ಯವ ಭಯವೇದಕ್ಕೆ ಇಂದು ಭಯವೇದಕ್ಕೆ ಇಂದು ಸಾಧಿಸುತ್ತ ಕಾತುರ ವೇದಕ್ಕೆ ವಿಜಯ ವಿಜಯ ಕಾತುರ ವೇದಕ್ಕೆ ವಿಜಯ ಪಾತ ಪಾತ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನೇ ಹೊಂದಿದೆನು. ನೀನು ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪ್ರತಾಪೃಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ಈ ವರದಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ನಡೆಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿತೆಂಬುದನ್ನು, ನೀತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ನನಗೆ ಇನ್ನು ಅನುಮತಿಯನ್ನು ಕೊಡದೇವ. ಪುನಃ ಬಂದು ನೋಡುವೆನು. ಅಂತೂ ನಿನ್ನ ಒಳ್ಳೆಯ ಮಾತಿನಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ ಅಲ್ಲ. ಇದೆಲ್ಲ ನಿನ್ನ ಅನುಗ್ರಹವಲ್ಲೇ ಪರಮಾತ್ಮ. ಧನ್ಯನಾದನು ಪರಮಾತ್ಮ, ಧನ್ಯನಾದೆನು. ಧನ್ಯನಾದೆನಾ ಹರಿಯೇ ಧನ್ಯನಾದೆನಾ. ಧನ್ಯನಾದೆನಾ ಹರಿಯೇ ಧನ್ಯನಾದೆನಾ.
ಶಿರವ ಇಡುವೆ ಧನ್ಯನಾದೆನ ಹರಿಯೇ ಧನ್ಯನಾದೆನ ಪರಮಾತ್ಮ ಕದನದಲ್ಲಿ ಕುರುಪತಿ ಜಯವ ಹದಗೆಡಿಸಿ ಗೆಲುವ ತರುವ ನಾವು ಪರಮಾತ್ಮ ಕದನದಲ್ಲಿ ಕುರುಪತಿ ಜಯವ ಹದಗೆಡಿಸಿ ಗೆಲುವ ತರುವ ನಾವು ಮಾಧವನಲ್ಲಿ ನಮಗೊಲಿದು ಸಾರಥಿಯ ರೂಪವ ಧರಿಸಿದೆಯ ಮಾಧವನಲ್ಲಿ ನಮಗೊಲಿದು ಸಾರಥಿಯ ರೂಪವ ಧರಿಸಿದ